ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೊಟ್ಟೆಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಎಗ್ ಮಸಾಲೆ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವುದು ನಾನಿಲ್ಲಿ 5 ಮೊಟ್ಟೆಗಳನ್ನು ತಗೊಂಡಿದ್ದೇನೆ. ಬೇಯಿಸಿ ಇಟ್ಟುಕೊಂಡಂತಹ 5 ಮೊಟ್ಟೆಗಳು. ಇದನ್ನಿಲ್ಲಿ 2 ಭಾಗವಾಗಿ ಮಾಡ್ತಾ ಇದ್ದೇನೆ. ಒಂದು ಮೊಟ್ಟೆಯನ್ನು 2 ತುಂಡು ಮಾಡ್ತಾ ಇದ್ದೇನೆ ಇಲ್ಲಿ. ಹೀಗೆ ಮಾಡಿದರೆ ಮೊಟ್ಟೆಗೆ ಮಸಾಲೆ ಚೆನ್ನಾಗಿ ಹಿಡಿತದೆ. ನಾನಿಲ್ಲಿ ಮೀಡಿಯಮ್ ಗಾತ್ರದ 3 ಈರುಳ್ಳಿಯನ್ನು ಕೊಚ್ಚಿಟ್ಟಿದ್ದೇನೆ. 2 ಟೊಮೆಟೊ ಮೀಡಿಯಮ್ ಗಾತ್ರದ್ದು, ಅದನ್ನು ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿಯನ್ನು ಇಲ್ಲಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೇನೆ. ಈಗ ಒಂದು ಕಡಾಯಿಯನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಇದೀಗ ಬಿಸಿಯಾಗಿದೆ. ಈಗ ಇದಕ್ಕೆ ನೀರುಳ್ಳಿಯನ್ನು ಹಾಕಿಕೊಳ್ಳುವ. ಈ ನೀರುಳ್ಳಿ ಕೆಂಪು ಬಣ್ಣ ಬರುವವರೆಗೂ ಇದನ್ನು ಹುರಿಬೇಕು. ಇದರಲ್ಲಿ 3 ನೀರುಳ್ಳಿ ಉಂಟು ಮೀಡಿಯಮ್ ಗಾತ್ರದ್ದು. ಈಗ ಇದು ಕೆಂಪು ಬಣ್ಣಕ್ಕೆ ತಿರುಗಿದೆ. ಇದಕ್ಕೆ ಈಗ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. 2 ಟೊಮೆಟೊ ಉಂಟು ಇಲ್ಲಿ ನಾನು ತಗೊಂಡದ್ದು. ಮೀಡಿಯಮ್ ಗಾತ್ರದ 2 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಇದಕ್ಕೀಗ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ 2 ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಕೂಡ ಸೇರಿಸ್ತಿದ್ದೇನೆ. ಹಾಗೆ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಜೀರಿಗೆ, ಇದನ್ನು ನಾನು ಸ್ವಲ್ಪ ಹುಡಿ ಮಾಡಿಟ್ಟದ್ದು ಮಿಕ್ಸಿಯಲ್ಲಿ ಹಾಕಿ. ಈಗ ಇಲ್ಲಿ 1 ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕುವ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಆದ ಕಾರಣ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಒಂದು ಅರ್ಧ ಗ್ಲಾಸಿನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಎಗ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಬೇಕಿದ್ದರೆ ಹಾಕ್ಕೋಬೋದು, ಬೇಡದಿದ್ದರೆ ಹಾಕೋದು ಬೇಡ. ಈಗ ಇಲ್ಲಿ 1 ಮೊಟ್ಟೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಹೀಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಇದು.
ಈಗ ಬೇಯಿಸಿಟ್ಟ ಮೊಟ್ಟೆಯನ್ನು ಇದಕ್ಕೆ ಹಾಕಿಕೊಂಡಿದ್ದೇನೆ. ಈಗ ಈ ಮಸಾಲೆಯನ್ನು ಇದಕ್ಕೆ ಚೆನ್ನಾಗಿ ಇದರ ಮೇಲೆ ಹಾಕ್ಕೋಬೇಕು. ಈಗ ಇಲ್ಲಿ ಎಗ್ ಮಸಾಲೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುವಂತಹ ಎಗ್ ಮಸಾಲೆ ಇಲ್ಲಿ ರೆಡಿಯಾಗಿದೆ. ಈಗ ಇದನ್ನು ನಾನು ಸರ್ವ್ ಮಾಡಿಕೊಳ್ತಾ ಇದ್ದೇನೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.